ವಸತಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಶಾಸಕ BR ಪಾಟೀಲ್ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಸ್ಫೋಟ ಆಗಿದೆ. ವಸತಿ ಯೋಜನೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಮಂಜೂರು ಮಾಡ್ತೀವಿ ಅನ್ನೋ ಶಾಸಕರ ಆಪ್ತನದ್ದು ಎನ್ನಲಾದ ಆಡಿಯೋ ಒಂದು ನಾಗಠಾಣ ಸಿಂದಗಿ ಮತಕ್ಷೇತ್ರದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಿಮ್ ತಾಂಡ್ಯದವ್ರೆ 40 ಕೊಡ್ಲಾಗತ್ತಾರ ನೋಡು. ಮತ್ ಹ್ಞೂ ಅಂದ್ರೆ 40 ಕೊಡು, ವಲ್ಲ ಅಂದ್ರೆ ಬಿಡು, ನಾನು 40 ಕೊಡ್ತೀನಿ ನೋಡೋದ. ಹಣ ಹೇಸಿಗೆ ಮೇಲೆ ಬಿದ್ರು ಬಿಡಲ್ಲ ಅಂತಾರಲ್ಲ, ಆ ಮಾತು ಲಂಚಬಾಕರಿಗೆ ಹೇಳಿ ಮಾಡಿಸಿದಂತಿದೆ. ಕಾಂಚಾಣದ ಮುಂದೆ ಬಡವನೂ ಇಲ್ಲ, ನಿರ್ಗತಿಕನೂ ಕಾಣಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಕೈ ಬೀಸಿ ಮಾಡಲೇಬೇಕು. ಬಡವರಿಗಾಗಿ, ಸೂರಿಲ್ಲದವರಿಗಾಗಿ ಸೂರು ಕಟ್ಟಿಕೊಡೋದಕ್ಕೆ ಇರೋ ಯೋಜನೆಯೇ ವಸತಿ ಯೋಜನೆ. ಆದ್ರೆ ಈ ಯೋಜನೆಯಲ್ಲಿ ಮನೆ ಬೇಕು ಅಂದ್ರೂ ಝಣ ಝಣ ಎಣಿಸ್ಲೇಬೇಕು ಅಂತಿದೆ ನೋಡಿ ಈ ಆಡಿಯೋ. ನಿಮ್ ತಾಂಡ್ಯದವ್ರೆ 40 ಕೊಡ್ಲಾಗತ್ತಾರ ನೋಡು. ಮತ್ ಹ್ಞೂ ಅಂದ್ರೆ 40 ಕೊಡು, ವಲ್ಲ ಅಂದ್ರೆ ಬಿಡು, ನಾನು 40 ಕೊಡ್ತೀನಿ ನೋಡೋದ. ನಿಮ್ ತಾಂಡ್ಯದಾಗ ಹಾಕ್ತೀನಿ. ಎಷ್ಟಪ್ಪ ಹಾಕ್ತೀನಿ ಅಂದ್ರೆ 21 ಮನಿ ಹಾಕ್ತೀನಿ ನೋಡು. 21 ಮನಿ ಅದಾವ ನನ್ನ ಹತ್ರ. ಮತ್ತು ಕೊಡ್ತಿದ್ದೆ ಅಂದ್ರೆ 40,000 ಕೊಡು, ವಲ್ಲ ಅಂದ್ರೆ 40,000 ಅವ್ರು ತಗೊಳಕತ್ತಾರ, ಅವ್ರಿಗೆ ಹಾಕ್ತೀನಿ. ನಿನಗೆ ಮಾತಾಡಂತಂದ್ರ 40,000 ರೂಪಾಯಿ ಮನಿ ಕೊಡು. ಈಗ ನಿಮ್ ಊರನ್ ತಾಂಡ್ಯದವ್ರು 40,000 ರೂಪಾಯಿ ಹೇಳಕತ್ತಾರ ನನಗ. ಹೆಂಗ್ ಮಾಡ್ತೀಯ ಪಟ್ನೆ ಹೇಳು ಜಲ್ದಿ. ಅಬ್ಬಬ್ಬಾ, ಏನ್ ಆಫರ್ ಗುರು! ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಇದಕ್ಕೆ ಹೇಳೋದ್. ಮತ್ತೆ ಸರ್ಕಾರದಿಂದ ಬಂದ್ರು ಈ ಮಧ್ಯದಲ್ಲಿರೋ ಲಂಚಬಾಕರ ಕೈಯಿಂದ ಪಡೆಯೋದು ಒಂದ್ ರೀತಿ ಕನಸೇ ಸರಿ. ಹಣ ಕೊಟ್ರೆ ವಸತಿ ಮಂಜೂರು, ಲಂಚದ ಆಡಿಯೋ ವೈರಲ್. ಶಾಸಕ ವಿಠಲ್ PA ಎದ್ದು ಕೆನ್ನಲಾದ ಆಡಿಯೋ ಹಲ್ಚಲ್. ಹಣ ಕೊಟ್ರೆ ಮಾತ್ರ ವಸತಿ ಯೋಜನೆಯಲ್ಲಿ ಮನೆ ಮಂಜೂರು ಮಾಡಲಾಗತ್ತಂತೆ. ನೀವೇ ಕೇಳಿದ್ರಲ್ಲ, ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಮನೆ ಬೇಕು ಅಂದ್ರೆ 40,000 ಕೊಡಬೇಕು ಅಂದಿರೋದನ್ನ. ಅಂದಹಾಗೆ ಇದು ನಾಗಠಾಣ ಶಾಸಕರಾದ ವಿಠಲ್ ಕಟಕದೊಂಡ್ PA ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ. ರಾಂಪುರ ಗ್ರಾಮ ಪಂಚಾಯಿತಿಗೆ ಮನೆ ಹಂಚಿಕೆಗೆ 40,000 ರೂಪಾಯಿಗೆ ಬೇಡಿಕೆ ಇಡಲಾಗಿದೆ. ಸದ್ಯ ನಾಗಠಾಣ ಸಿಂದಗಿ ಮತಕ್ಷೇತ್ರದಲ್ಲಿ ಈ ಲಂಚದ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. ಈ ಬಗ್ಗೆ ಫೇಸ್ಬುಕ್ ಪೋಸ್ಟ್ಗಳು ಹರಿದಾಡ್ತಾ ಇದ್ದು, ಸಿಂದಗಿ ಮಾಜಿ ಶಾಸಕರ ಕೈವಾಡ ಇದೆ ಅಂತಲೂ ಉಲ್ಲೇಖಿಸಲಾಗಿದೆ. ಹಣ ಕೇಳಿದ್ದು ಸಾಬೀತಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ. ನ್ಯೂಸ್ ಫಸ್ಟ್ಗೆ ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ್ ಹೇಳಿಕೆ. ಇನ್ನು ನಾಗಠಾಣ ಕ್ಷೇತ್ರದಲ್ಲಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ವಿಠಲ್ ಕಟಕದೊಂಡ್, ಹಣ ಕೇಳಿದ್ದು ಸಾಬೀತಾದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ವಿಠಲ್ ಬಗಲಿ ಹಣ ಕೇಳಿದ್ದು ಸಾಬೀತಾದ್ರೆ ಅವರ ವಿರುದ್ಧ ಶಿಕ್ಷೆ ಆಗಲಿ ಅಂತಲೂ ಹೇಳಿದ್ದಾರೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಅವಶ್ಯ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ವಸತಿ ಯೋಜನೆ ಬಡವರಿಗೆ ಮನೆ ಕೊಡಬೇಕಂತ ಇರ್ತೈತಿ. ಆ ಬಡವರಿಗೆ ಮನೆ ಪುಕ್ಕಟ್ಟೆ ಕೊಡ್ಬೇಕಂತ ಇರ್ತೈತಿ. ಆದರೆ ಇವೆಲ್ಲರೂ ಕೂಡ್ಕೊಂಡು ಅವ್ರಿಗೇನು ದ್ರೋಹ ಮಾಡ್ತಾರೆ, ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ, ಪ್ರತಿನಿಧಿಗಳಾಗಲಿ ಯಾರೇ ಆಗಲಿ, ಅದು ತಪ್ಪು. ಆ ವ್ಯವಸ್ಥೆಯನ್ನು ಯಾರು ಮಾಡಿರ್ತಾರೆ ಅವರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. ಮತ್ತು ನಾನು ಅಕಸ್ಮಾತ್ ನನ್ನ ಆಪ್ತ ಕಾರ್ಯದರ್ಶಿ ಇರುವುದರಿಂದ ನಾನೇನು ಹೇಳೋಕ್ಕೆ ಇಚ್ಛೆಪಡ್ತೇನೆ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಕಾಲವಡಿ ನನ್ನ ಕ್ಷೇತ್ರದ ಪ್ರತಿಯೊಂದು ಫಲಾನುಭವಿಗಳು ಎಷ್ಟು ಬೇಕಾದ್ರೆ ಕೊಡುವಂದ್ರೆ ಕೊಡ್ತೀನಿ. ನಾನು ಎಲ್ಲರೂ ಹುಡುಕಿ DC ಆಫೀಸ್ನಾಗ ಅದು ಇದ್ದುದು ಒಂದೇ ಒಂದು 10 ಪೈಸೆ ಅಕಸ್ಮಾತ್ ತೊಗೊಂಡಾರ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಯಾರೂ ಹೇಳುವುದಲ್ಲ, ನನ್ನ ನೈತಿಕತೆಯನ್ನು ಯೋಚಿಸಿ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ವಸತಿ ಯೋಜನೆಯಲ್ಲಾದರೂ ಸೂರು ಕಟ್ಕೊಳ್ಳೋಣ ಅನ್ನೋ ಬಡವರ ಕನಸನ್ನ ಲಂಚಬಾಕರ ಹಣದಾಹ ನುಚ್ಚು ನೂರು ಮಾಡ್ತಾ ಇದೆ. ವಸತಿ ಇಲಾಖೆ ಬಗ್ಗೆ ಒಂದಾದ ಮೇಲೊಂದು ಭ್ರಷ್ಟಾಚಾರದ ಆಡಿಯೋಗಳು ಸ್ಫೋಟವಾಗ್ತಾ ಇದ್ದು, ಸರ್ಕಾರ ಸತ್ಯಾಸತ್ಯತೆಯನ್ನ ಹೊರತರಬೇಕಿದೆ. ಫಲಾನುಭವಿಗಳಿಗೆ ಮನೆ ದೊರಕುವಂತೆ ಮಾಡಬೇಕಿದೆ. ರಾಚಪ್ಪ ಬನ್ನಿದಿನ್ನಿ, ನ್ಯೂಸ್ ಫಸ್ಟ್, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.